ನಮಸ್ಕಾರ. ಇವತ್ತಿನ ಪ್ರಶ್ನೆ, ಮೇಡಮ್, ಈಗ ಕೈಮದ್ದು ಬಿದ್ದಾಗ ನಾವು ಸಾಮಾನ್ಯವಾಗಿ ಊರ್ ಕಡೆಯಲ್ಲೆಲ್ಲ ವಾಮಿಟಿನ ಮುಖಾಂತರವಾಗಿ ತೆಗೆಸ್ಕೊಳ್ತೀವಲ್ಲ, ನೀವು ಹೇಳೋ ರೀತಿ ಕೆಟ್ಟ ಎನರ್ಜಿ ಇರುತ್ತಲ್ಲ, ಅದು ಯಾಕೆ ಹೋಗೋದಿಲ್ಲ ವಾಮಿಟಿನ ಮುಖಾಂತರ ಅಂತ ಪ್ರಶ್ನೆಯನ್ನು ಕೇಳಿದರೆ, ನೋಡಿ, ನಾವು ಮಾಮೂಲಾಗಿ ದಿನನಿತ್ಯ ಆಹಾರ ಸೇವನೆಯನ್ನು ಮಾಡ್ತೀವಲ್ವ, ತಿಂದಂಥ ಆಹಾರದಿಂದ ನಮಗೆ ಪೌಷ್ಟಿಕಾಂಶ ಸಿಗುತ್ತೆ, ಚೆನ್ನಾಗಿ ನಾವು ಊಟ ಮಾಡ್ತೀವಿ, ಜೀರ್ಣಕ್ರಿಯೆ ಎಲ್ಲ ಆದಮೇಲೆ ಮೋಷನ್ಗೆ ಹೋಗ್ತೀವಿ, ತಿಂದಂಥ ಆಹಾರದಿಂದ ನಮಗೆ ಶಕ್ತಿ ಸಿಗ್ತಾ ಬರುತ್ತೆ. ಅದು ನಮ್ಮ ಕಣ್ಣಿಗೇನು ಕಾಣಿಸೋದಿಲ್ಲ, ಬಟ್ ನಮ್ಮ ನರನಾಡಿಗಳಿಗೆಲ್ಲ ಹೋಗಿ ಶಕ್ತಿ ಕೊಡೋದು, ಬ್ಲಡ್ ಎಲ್ಲ ಚೆನ್ನಾಗಿ ಮಾಡೋ ಅಂಥದ್ದು ಏನೇನು ಬೇಕು ನಮ್ಮ ಒಟ್ಟು ಅಂಗಾಂಗಗಳಿಗೆ ಆ ಒಂದು ಪೌಷ್ಟಿಕಾಂಶ ಹೇಗೆ ಸಿಗುತ್ತೋ, ಅದೇ ಪ್ರಕಾರವಾಗಿ ಈ ಮದ್ದಿಡಿಯನ್ನು ಹಾಕಿರ್ತಾರಲ್ಲ, ಆ ಮದ್ದಿಡಿ ಹೇಗೆ ನಾವು ಈಗ ಮೋಷನ್ಗೆ ಹೋಗ್ತೀವಲ್ವ, ನಾವು ತಿಂದಂಥ ಆಹಾರ ಸೇವನೆ ಎಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ, ಅದೇ ಥರನೇ ಈಗ ನೀವು ವಾಮಿಟ್ಟು ಮಾಡಿಸ್ಬಿಟ್ಟು ಅದೊಂದು ಕ್ಲಿಯರ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಿರಲ್ಲ, ಆಗ ಅದು ಕ್ಲಿಯರ್ ಆಗುತ್ತೆ. ಯಾವುದು? ಬರಿಗೈ ಮದ್ದು ಹಾಕಿರೋ ಅಂಥದ್ದು. ಆದರೆ ಅದರ ಎನರ್ಜಿ ಹಾಗೇ ಇರುತ್ತೆ. ಈಗ ನಾವು ತಿಂದಂಥ ಆಹಾರ ಪಚನಕ್ರಿಯೆಯಾಗಿ ಮೋಷನ್ಗೆ ಹೋಗ್ತೀವಿ, ದಿನನಿತ್ಯ ತಿನ್ನುವಂಥ ಆಹಾರ ಇದೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥದ್ದೇ. ಅದರಿಂದ ಸಿಗುವಂತಹ ಶಕ್ತಿ ಒಳ್ಳೆ ಶಕ್ತಿ ಆಗಿರುತ್ತೆ. ಇದು ಅಕಸ್ಮಾತ್ ಕ್ಲಿಯರ್ ಆದ್ರೂ ಇದರಲ್ಲಿರ್ತಕ್ಕಂತಹ ಕೆಟ್ಟ ಶಕ್ತಿ, ಕೆಟ್ಟ ಎನರ್ಜಿ ನಮ್ಮ ಬಾಡಿನಲ್ಲೇ ಇರುತ್ತೆ, ನಮ್ಮ ಸುತ್ತ ಎನರ್ಜಿ ಫೀಲ್ಡಲ್ಲಿ ಇರುತ್ತೆ. ಎನರ್ಜಿ ಫೀಲ್ಡ್ನೆಲ್ಲ ಹೋಲ್ ಮಾಡ್ಕೊಂಬರುತ್ತೆ, ಮಾಯಾಹುಳು ಆಗುತ್ತೆ, ಮಾಯಾಹುಳು ಸೃಷ್ಟಿ ಆಗುತ್ತೆ, ನಮ್ಮ ಅಂಗಾಂಗಗಳಲ್ಲೆಲ್ಲ ತೊಂದರೆ ಕೊಡುತ್ತೆ, ನರನಾಡಿಗಳನ್ನೆಲ್ಲ ಬ್ಲಾಕೇಜಸ್ ಮಾಡುತ್ತೆ, ಮತ್ತು ಇದ್ರ ಜೊತೆಗೆ ನಾವು ತಿಂದಂಥ ಆಹಾರನೆಲ್ಲ ಅದು ತಿಂತಾ ಇರುತ್ತೆ. ಹೀಗೆ ಪ್ರಾಬ್ಲಮ್ ಕೊಡ್ತಾ ಹೋಗುತ್ತೆ. ಸುಮಾರು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ನಾನು. ಅದೇ ಥರನೇ ಇದನ್ನು ಕೂಡ ಅಷ್ಟೇ. ಈಗ ನಾವು ತಿಂದಂಥ ಆಹಾರ ಜೀರ್ಣಕ್ರಿಯೆಯಾಗಿ ಪಚನಕ್ರಿಯೆ ಆಗಿಬಿಟ್ಟು ಮೋಷನ್ಗೆ ಹೋಗ್ತೀವಿ, ಆದರೆ ಅದು ತಿಂದಂತಹ ಆ ಕೈಮದ್ದಿನ ಆಹಾರ ಏನಿರುತ್ತೋ ಅದು ಅಲ್ಲೇ ಇರುತ್ತೆ. ಅಕಸ್ಮಾತ್ ವಾಮಿಟ್ ಮುಖಾಂತರವಾಗಿ ಕ್ಲಿಯರ್ ಆದ್ರೂ ಅದ್ರ ಎನರ್ಜಿ ಮಾತ್ರ ಹಾಗೇ ಇರುತ್ತೆ. ಇಲ್ಲಿ ಶಕ್ತಿ ಬರುತ್ತೆ, ಅಲ್ಲಿ ಶಕ್ತಿ ಹೊರಟೋಗುತ್ತೆ. ಏನೇನು ಪ್ರಾಬ್ಲಮ್ ಮಾಡಬೇಕು ಅಂತೇಳಿ ಇಂಟೆನ್ಷನ್ ಇಟ್ಟು ಹಾಕಿರ್ತಾರೋ ಅದೆಲ್ಲದು ಕೂಡ ಕುಂಠಿತಗೊಳ್ತಾ ಬರುತ್ತೆ. ಸುಮಾರು ಕಷ್ಟ. ಈ ಕೈಮದ್ದು ಬಿದ್ದಂತಹ ವ್ಯಕ್ತಿಗೆ ಅದು ರಿಕವರಿ ಆಗೋದು ಸುಮಾರು ಕಷ್ಟ ಆಗುತ್ತೆ. ಮತ್ತು ಹೆಂಗೆ ಅಂತ ಅಂದರೆ, ಎಲ್ಲೋ ಒಬ್ಬೊಬ್ಬರು ಲಕ್ಕು ಬೇಗ ಕ್ಲಿಯರ್ ಮಾಡ್ಕೊಂಬಿಡ್ತಾರೆ, ಆದರೆ ಅದು ಕೆಲವು ಟೈಮಲ್ಲೆಲ್ಲ ಸುಮಾರು ತಿಂಗಳೇ ಆಗೋಗಿರುತ್ತೆ, ಮೀರಿರುತ್ತೆ, ಅಥವಾ ಅದೆಲ್ಲ ಫುಲ್ಲು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಹಾಗಾಗಿ ಮತ್ತೆ ಅಷ್ಟೇ ಎಲ್ಲ ಸುತ್ತಿಸ್ತಾ ಇರುತ್ತೆ. ಇವಾಗ ಒಂದು ಕಡೆ ಹೋಗುತ್ತಾ, ಒಂದು ಕಡೆ ಅದೇ ಕರ್ಕೊಂಡು ಹೋಗುತ್ತೆ ನಿಮಗೊಂದು ಮನ್ಸು ಕೊಟ್ಬಿಟ್ಟು, ಆಮೇಲೆ ಅಲ್ಲಿ ಕ್ಲಿಯರ್ ಆಗದೆ ಇರೋಂಗೆ ಮಾಡುತ್ತೆ, ಮತ್ತು ಇನ್ನೊಂದು ಕಡೆ ಹೋಗುತ್ತೆ ಅಲ್ಲಿ ಕ್ಲಿಯರ್ ಮಾಡದೆ ಇದ್ದಂಗೆ ಮಾಡುತ್ತೆ. ಈ ಥರ ಸುತ್ತಿಸ್ತಾನೇ ಇರುತ್ತೆ. ಅದು ನಿಮ್ಗೆ ಎಲ್ಲೋದ್ರೂ ಕೂಡ ಹುಷಾರಾಗದೆ ಇರೋಂಗೆ ಮಾಡ್ತಾ ಇರುತ್ತೆ. ಮತ್ತು ನಿಮ್ಮ ಮೆಂಟಲ್, ನೀವು ತುಂಬ ಮಾನಸಿಕವಾಗಿ ನೊಂದ್ಕೋಬೇಕು. ಎಲ್ಲೋದ್ರೂ ಅಷ್ಟೇ. ಈಗ ತುಂಬ ಚೆನ್ನಾಗಿ ರೆಡಿ ಆಗಿರ್ತೀರಪ್ಪ, ಅಲ್ಲಿಗೆ ಹೋಗೋಣ, ಇನ್ನೇನು ಇವತ್ತು ಕ್ಲಿಯರ್ ಆಗೋಗ್ಬಿಡುತ್ತೆ, ನಮ್ಮ ಮದ್ದಿಡಿ ತೆಗೆಸ್ಕೊಳ್ಳೋಣ, ನಮ್ಗೆ ಹುಷಾರಾಗ್ಬಿಡುತ್ತೆ, ಹಾಗೆ ಹೀಗೆ ಅಂತೇಳಿ ಅಂದ್ಕೊಂಡಿರ್ತೀರ. ಮತ್ತು ಅದೇನೇ ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಡೌನ್ ಮಾಡಾಕುತ್ತೆ. ನಿಮ್ಗೆ ಹೋಗೋಕ್ಕೆ ಮನಸ್ಸಾಗಲ್ಲ, ಇಲ್ಲ ಮನೆಯಲ್ಲಿ ಏನಾದರೂ ಒಂದು ಜಗಳ ಬರೋದು, ನಿಮಗೆ ಮನಸ್ಸಿಲ್ಲದೆ ಇರೋಂಗೆ ಆಗೋವಂಥದ್ದು, ತುಂಬ ಜೋಶಾಗಿ ಹೋಗಿರ್ತೀರ, ಅಲ್ಲಿ ಹೋದ್ರೂ ಕೂಡ ನಿಮ್ಮಲ್ಲಿ ನೆಗೆಟಿವ್ ಥಿಂಕು ತುಂಬ ಕಾಡ್ತಾನೆ ಇರುತ್ತೆ, ಅದೇ ತುಂಬ ಆವರಿಸ್ತಾ ಇರುತ್ತೆ. ಈ ಥರ ಎಲ್ಲ ಒಂದು ಸಿಚುವೇಶನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ಅದು ಮಾಯೋಳುಗಳು. ನೋಡಲು ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.